ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿರುವಂಥ ಕ್ವಶನ್ಗೆ ಆನ್ಸರ್ ತಿಳಿಸ್ತಾ ಇದ್ದೀನಿ. ಸೊ ಇದು ಒಂದು ಕಾಮನ್ ಟಾಪಿಕ್ ಆಗಿರೋದ್ರಿಂದ ಹಲವಾರು ಸಬ್ಸ್ಕ್ರೈಬರ್ಸ್ ನನಗೆ ಈ ಟಾಪಿಕ್ ಬಗ್ಗೆ ಕ್ವಶನ್ ಕೇಳಿದರು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇವಾಗಲೇ ತಿಳಿದಿರೋಂಗೆ ನಾನು ಗೌರ್ಮೆಂಟ್ ಎಂಪ್ಲಾಯೀಸ್ ರಿಲೇಟೆಡ್ ಏನೇನು ಕ್ವೆರೀಸ್ ಇದೆಯೋ ಅಥವಾ ಏನೇನು ಲೇಟೆಸ್ಟ್ ಅಪ್ಡೇಟ್ ಇದೆಯೋ ಅದನ್ನ ನನ್ನ ಚಾನಲ್ನಲ್ಲಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಸೊ ಹಾಗಾಗಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ನೋಟಿಫಿಕೇಷನನ್ನು ಕ್ಲಿಕ್ ಮಾಡಿದರೆ ನಿಮಗೆ ಈ ಎಲ್ಲ ಇನ್ಫಾರ್ಮೇಷನ್ಗಳು ಇಮಿಡಿಯೇಟಾಗಿ ಸಿಗುತ್ತೆ. ಹಾಗೂ ನನ್ನ ಚಾನಲ್ನಲ್ಲಿ ಪ್ಲೇಲಿಸ್ಟನ್ನು ಕೂಡ ಮಾಡಿದ್ದೀನಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅಥವಾ ಪೇ ಮ್ಯಾಟ್ರಿಕ್ಸ್ ಬಗ್ಗೆ. ಸೊ ಅದನ್ನು ಕೂಡ ನೀವು ಚೆಕ್ ಮಾಡಿಕೊಂಡ್ರೆ ನಿಮಗೆ 7th ಪೇ ಕಮಿಷನಿಗೆ ರಿಲೇಟೆಡ್ ಏನೇನು ಡೀಟೇಲ್ಸ್ ಇದೆಯೋ, ಏನೇನು ಅಪ್ಡೇಟ್ ಬಂದಿದೆಯೋ ಇದುವರೆಗೂ ಎಲ್ಲ ಇನ್ಫಾರ್ಮೇಷನ್ಗಳು ತಿಳಿದು ಬರಲಿದೆ. ಸೊ ನಾನು ಇವಾಗಲೇ ಹೇಳ್ದಂಗೆ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿ ಕೇಳಿದರು. ಸೊ ನೀವು ಸ್ಟೇಟ್ ಗೌರ್ಮೆಂಟ್ DA ಅಂದರೆ ಡಿಯರ್ನೆಸ್ ಅಲೌನ್ಸ್ ಅಥವಾ ತುಟ್ಟಿ ಭತ್ಯೆ ನಾವೇನು ಹೇಳ್ತೀವಿ ಅದು ಸೆಂಟ್ರಲ್ ಗೌರ್ಮೆಂಟ್ DA ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಸಿಗುವಂಥ ಡಿಯರ್ನೆಸ್ ಅಲೌನ್ಸ್ಗೆ ಯಾಕೆ ಡಿಫ್ರೆನ್ಸ್ ಇರುತ್ತೆ ಅಂತ ನನ್ನ ಚಾನಲಲ್ಲಿ ನೀವು ನೋಡಿದರೆ ನಾನು ಎರಡು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ಹೈಕ್ ಸಿಗುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ಹೈಕ್ ಸಿಗುತ್ತೆ ಅನ್ನೋದನ್ನು. ಸೊ ನೀವೇನಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ ಪೇಜ್ಗೆ ಹೋಗಿಬಿಟ್ಟು ಆ ವಿಡಿಯೋಸ್ಗಳನ್ನು ಮೊದಲು ನೋಡಿ. ಸೊ ಇವಾಗ ನಾನು ಆಲ್ರೆಡಿ ಹೇಳ್ದಂಗೆ ಈ ಟಾಪಿಕನ್ನು ಹಲವಾರು ಜನರು ಕೇಳಿದರು, ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿಯರ್ನೆಸ್ ಅಲವೆನ್ಸ್ ಅಥವಾ ತುಟ್ಟಿ ಭತ್ಯೆ ನೀಡೋದ್ರಲ್ಲಿ ವ್ಯತ್ಯಾಸ ಇರುತ್ತೆ, ಅದನ್ನು ವಿವರವಾಗಿ ತಿಳಿಸಿ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ನಾನು ಈ ಕ್ವಶನನ್ನು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಕೇಳಿದ್ದೀನಿ ಹಾಗೂ ಅವ್ರು ನೀಡಿರುವಂಥ ಆನ್ಸರ್ ಇದು. ಸೊ ನಾನು ಅದನ್ನು ಟೈಪ್ ಮಾಡಿದ್ದೀನಿ, ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಯಾಕಂದರೆ ನಿಮಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂಡ ನೀವು ಕೂಡ ಚೆಕ್ ಮಾಡ್ಕೊಳ್ಬೋದು ಅಧಿಕಾರಿಗಳು ಏನು ಆನ್ಸರ್ ಕೊಟ್ಟಿದ್ದಾರೆ ಅನ್ನೋದು ನಿಮಗೂ ಕೂಡ ತಿಳಿದು ಬರುತ್ತೆ. ಹಾಗೂ ಇದು ಇಂಗ್ಲೀಷಲ್ಲಿ ಇರೋದ್ರಿಂದ ನಾನು ಇದನ್ನು ಓದ್ಬಿಟ್ಟು ಕನ್ನಡದಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಆವಾಗ ನಿಮ್ಗೊಂದು ಐಡಿಯಾ ಬರುತ್ತೆ ಯಾಕೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಮತ್ತು ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಡಿಫ್ರೆನ್ಸ್ ಇದೆ, ಯಾವ ಫ್ಯಾಕ್ಟರ್ಸ್ ಮೇಲೆ ಈ DA ಅನ್ನೋದು ಜಾಸ್ತಿ ಆಗುತ್ತೆ ಅನ್ನೋದು. ಸೊ ಮೊದಲನೇದಾಗಿ ಏನು ಆನ್ಸರ್ ಏನು ಹೇಳಿದ್ದಾರೆ ಅಂದರೆ, ಡಿಯರ್ನೆಸ್ ಅಲೌವೆನ್ಸ್ ಕ್ಯಾನ್ ವೇರಿ ಬಿಟ್ವೀನ್ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ ಡ್ಯೂ ಟು ಡಿಫ್ರೆನ್ಸಸ್ ಇನ್ ದ ವೇ ಈಚ್ ಗೌರ್ಮೆಂಟ್ ಡಿಟರ್ಮಿನ್ಸ್ ಆ್ಯಂಡ್ ಕ್ಯಾಲ್ಕುಲೇಟ್ಸ್ ದೀಸ್ ಅಲೌವೆನ್ಸಸ್. ಅಂದರೆ ಈ ಸೆಂಟ್ರಲ್ ಗೌರ್ಮೆಂಟು ಮತ್ತು ಸ್ಟೇಟ್ ಗೌರ್ಮೆಂಟ್ಗೆ ಬೇರೆ ಬೇರೆಯೇ ಕಮಿಷನ್ ಇರುತ್ತೆ. ಇವಾಗ ನೀವು 7th ಪೇ ಕಮಿಷನ್ ಅಂತಲೇ ಹೇಳ್ಬೋದು. ಬಟ್ ಆದರೂ ಅದರಲ್ಲಿ ಕೂಡ DA ಹೈಕ್ ಅಥವಾ ತುಟ್ಟಿ ಭತ್ಯೆ ಎಷ್ಟು ಕೊಡಬೇಕು ಅನ್ನೋದನ್ನು ಆ ಗೌರ್ಮೆಂಟ್ ಡಿಟರ್ಮೈನ್ ಮಾಡುತ್ತೆ. ಅಂದರೆ ಸ್ಟೇಟ್ ಗೌರ್ಮೆಂಟ್ ಎಂಪ್ಲಾಯೀಸ್ಗೆ ಎಷ್ಟು ತುಟ್ಟಿ ಭತ್ಯೆ ನೀಡೋದು ಅನ್ನೋದನ್ನು ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗೂ ಕೇಂದ್ರ ಸರ್ಕಾರಿ ನೌಕರರಿಗೆ ಎಷ್ಟು ತುಟ್ಟಿ ಭತ್ಯೆ ನೀಡೋದು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧಾರ ಮಾಡುತ್ತೆ. ಹಾಗೂ ಇದೆರಡೂ ಸರ್ಕಾರಗಳು ಈ ತುಟ್ಟಿ ಭತ್ಯೆ ನಿರ್ಧಾರ ಮಾಡುವಾಗ ಬೇರೆ ಬೇರೆ ಫ್ಯಾಕ್ಟರ್ಸನ್ನು ಕನ್ಸಿಡರ್ ಮಾಡುತ್ತೆ. ಸೊ ಅದು ಯಾವುದಂದರೆ ಫ್ಯಾಕ್ಟರ್ಸ್ ಲೈಕ್ ಕಾಸ್ಟ್ ಆಫ್ ಲಿವಿಂಗ್ ಇಂಡೇಸಸ್, inflation rates and economic conditions can influence the DA, leading to the variations between different regions or government bodies. ಸೊ ಏನು ಹೇಳಿದ್ದಾರೆ ಅಂದರೆ ಫ್ಯಾಕ್ಟರ್ಸ್ ಲೈಕ್ ಕಾಸ್ಟ್ ಆಫ್ ಲಿವಿಂಗ್ಸ್, ನೀವು ನೋಡ್ತಿರೋಂಗೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ಅಥವಾ ಕೇಂದ್ರ ಸರ್ಕಾರಿ ನೌಕರರು ಯಾರ್ಯಾರು ಇರ್ತೀರೋ ಅವರಿಗೆ ಎಲ್ಲ ಕಡೆ ಕೂಡ ಅಂದರೆ ಇಡೀ ಇಂಡಿಯಾದಲ್ಲಿ ಏನು ಸ್ಯಾಲ್ರಿಯಲ್ಲಿ DA ಸಿಗುತ್ತೋ, ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಕೇಂದ್ರ ಸರ್ಕಾರಿ ನೌಕರರಿದ್ದರೂ ಅವರಿಗೆ ಸೇಮೇ ಆಗಿರುತ್ತೆ. ಬಟ್ ರಾಜ್ಯ ಸರ್ಕಾರಿ ನೌಕರರು ಯಾರ್ಯಾರು ಇರ್ತಾರೆ ಅವರ DA ಅಥವಾ ಡಿಯರ್ನೆಸ್ ಅಲವೆನ್ಸ್ ಏನಾಗುತ್ತೆ, ನೀವು ಯಾವ ರಾಜ್ಯದಲ್ಲಿ ವರ್ಕ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕರ್ನಾಟಕದಲ್ಲಿ ನಿಮಗೆ ಸಿಕ್ತು ಅಂತ ತುಟ್ಟಿ ಭತ್ಯೆ ಇವಾಗ ಆಂಧ್ರ ಪ್ರದೇಶದಲ್ಲಿ ಅಥವಾ ತಮಿಳುನಾಡಲ್ಲಿ ಇರುವಂಥ ಸರ್ಕಾರಿ ನೌಕರರಿಗೆ ಅವ್ರಿಗೆ ಸಿಗುವಂಥ ತುಟ್ಟಿ ಭತ್ಯೆ ಡಿಫ್ರೆನ್ಸ್ ಆಗಿರುತ್ತೆ. ಅದು ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗುತ್ತೆ ಅಂದರೆ ಮೇಯ್ನಾಗಿ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ. ಅಂದರೆ ಯಾವ ಈಗ ಒಂದು ನೀವು ಒಂದು ನಗರದಲ್ಲಿ ಅಥವಾ
ನೀವು ಕರ್ನಾಟಕದಲ್ಲಿ ನೀವು ಜೀವನ ಸಾಗಿಸ್ಬೇಕಂತ ಇದ್ದರೆ ನಿಮ್ಗೆ ಇಷ್ಟು ಖರ್ಚು ಬರುತ್ತೆ, ನೀವು ತಮಿಳ್ನಾಡಲ್ಲಿ ಜೀವನ ಸಾಗಿಸ್ಬೇಕಂತಿದ್ರೆ ನಿಮಗೆ ಇಷ್ಟು ಖರ್ಚು ಬರುತ್ತೆ ಅಂತ ಆ ಥರ ಅವರೊಂದು ಮ್ಯಾಟ್ರಿಕ್ಸ್ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ. ಸೊ ಅಥವಾ ನೀವು ಬಿಹಾರಲ್ಲಿ ಜೀವನ ಸಾಗಿಸೋದಿದ್ರೆ, ಫಾರ್ ಎಕ್ಸಾಂಪಲ್ ನೀವು ಕಂಪೇರ್ ಮಾಡಿದರೆ ಬಿಹಾರ್ ಮತ್ತು ಕರ್ನಾಟಕದಲ್ಲಿ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಇದೆ. ಸೊ ಆ ಥರ ಕಂಪೇರ್ ಮಾಡಿ ಯಾವ್ಯಾವ ರಾಜ್ಯದಲ್ಲಿ ಎಷ್ಟು ಕಾಸ್ಟ್ ಆಫ್ ಲಿವಿಂಗ್ ಅಥವಾ ನಿಮಗೆ ಜೀವನ ಸಾಗಿಸೋಕ್ಕೆ ಎಷ್ಟು ದುಡ್ಡು ಖರ್ಚಾಗ್ಬೋದು ಆ್ಯಾವ್ರೇಜಲ್ಲಿ ಅನ್ನೋದ್ರ ಮೇಲೆ ನಿಮ್ಮ ಡಿಯರ್ನೆಸ್ ಅಲವೆನ್ಸ್ ಜಾಸ್ತಿ ಆಗುತ್ತೆ. ಮತ್ತು ಇನ್ಫ್ಲೇಷನ್ ರೇಟ್ಸ್ ನೀವು ನೋಡ್ತಾ ಇರೋ ಹಂಗೆ ಇನ್ಫ್ಲೇಷನ್ ರೇಟ್ಸ್ ಅಂದರೆ ನೀವು ಒಂದು ಸಾಮಾನು ತಗೊಳ್ಳೋಕೆ ಹೋದರೆ ಲಾಸ್ಟ್ ಇಯರ್ ಒಂದು ರೇಟ್ ಇರುತ್ತೆ, ಇವಾಗ ಅದು ಜಾಸ್ತಿ ಆಗಿರುತ್ತೆ. ಯಾವುದೇ ಒಂದು ನೀವು ಒಂದು ಹೋಟೆಲ್ಗೆ ಹೋದರೂ ಕೂಡ ನೀವು ನೋಡ್ಬೋದು ಇನ್ಫ್ಲೇಷನ್ ಇರುತ್ತೆ ಅಥವಾ ರೇಟ್ ಜಾಸ್ತಿ ಮಾಡಿರ್ತಾರೆ. ಸೊ ಈ ಇನ್ಫ್ಲೇಷನ್ ಅಥವಾ ಪ್ರತಿಯೊಂದು ವಿಷಯದಲ್ಲೂ ಏನು ನಿಮಗೆ ಖರ್ಚು ಜಾಸ್ತಿ ಆಗುತ್ತೆ ಒಂದೊಂದು ಐಟಮನ್ನು ತಗೊಳ್ಳೋದಕ್ಕೂ ಅಥವಾ ಏನು ಆ ಖರ್ಚನ್ನು, ಅಂದರೆ ಸೇಮ್ ಐಟಮ್ಗೆ ಲಾಸ್ಟ್ ಇಯರ್ ಇರೋ ಪ್ರೈಸು ಈ ಇಯರ್ ಇರೋ ಪ್ರೈಸಲ್ಲಿ ಡಿಫ್ರೆನ್ಸ್ ಇರುತ್ತೆ. ಸೊ ಅದನ್ನು ನಿಮಗೆ ತಗೊಳ್ಳೋಕ್ಕೆ ಅಥವಾ ಅದನ್ನು ನಿಮಗೆ ಇನ್ಫ್ಲೇಷನ್ ರೇಟನ್ನು ಮ್ಯಾನೇಜ್ ಮಾಡೋದಕ್ಕೋಸ್ಕರ ಹೆಲ್ಪ್ ಆಗಲಿ ಅನ್ನೋ ಕಾರಣದಿಂದ ಈ ಡಿಯರ್ನೆಸ್ ಅಲವೆನ್ಸನ್ನು ಪ್ರತಿ ವರ್ಷ ಜಾಸ್ತಿ ಮಾಡ್ತಾರೆ. ನೀವೇ ನೋಡ್ತಿರ್ಬೋದು, ಸಂಬಳ ಅನ್ನೋದು ನಿಮ್ಮದು ಎವ್ರಿ ಇಯರ್ ಜಾಸ್ತಿ ಆಗುತ್ತೆ ಅಂತ ಗ್ಯಾರಂಟಿ ಇರೋದಿಲ್ಲ, ಬೇಸಿಕ್ ಪೇ ಅನ್ನೋದು. ಬಟ್ ಡಿಯರ್ನೆಸ್ ಅಲವೆನ್ಸ್ ಜಾಸ್ತಿ ಮಾಡ್ತಾರೆ. ಅದು ಯಾವ ಫ್ಯಾಕ್ಟರ್ಸ್ ತೊಗೊಂಡು ಜಾಸ್ತಿ ಮಾಡ್ತಾರೆ ಅಂದರೆ ಎಷ್ಟು ಇನ್ಫ್ಲೇಷನ್ ರೇಟ್ಸ್, ಅಂದರೆ ಪ್ರತಿಯೊಂದು ವಸ್ತುಗಳ ಮೇಲೂ ಎಷ್ಟು ಜಾಸ್ತಿ ಆಗ್ತಾಯಿದೆ ಖರ್ಚು ಅನ್ನೋದ್ರ ಮೇಲೆ ಕನ್ಸಿಡರ್ ಮಾಡ್ತಾರೆ. ಇನ್ನೊಂದು ಎಕನಾಮಿಕ್ ಕಂಡೀಷನ್. ಫಾರ್ ಎಕ್ಸಾಂಪಲ್ ನಿಮ್ಮದು ರಾಜ್ಯ ಸರ್ಕಾರ ಆಲ್ರೆಡಿ ಬಜೆಟಲ್ಲಿ ನಿಮಗೆ ರಾಜ್ಯದ ಬಜೆಟಲ್ಲಿ ಪ್ರಾಬ್ಲಮ್ಸ್ ಇದೆ ಅಥವಾ ತುಂಬ ಸಾಲಗಳಿದೆ, ಅವ್ರಿಗೆ ಈ ಡಿಯರ್ನೆಸ್ ಅಲವೆನ್ಸನ್ನು ಜಾಸ್ತಿ ಮಾಡೋಕ್ಕಾಗಿಲ್ಲ ಅಂದರೂ ಅದನ್ನು ಕೂಡ ನಿಮ್ಮ ಡಿ ಎ ಅಥವಾ ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಡಿಫರ್ ಆಗುತ್ತೆ. ಸೊ ಇದು ನಾನು ಹೇಳ್ತಿರೋದು ರಾಜ್ಯ ಸರ್ಕಾರಿ ನೌಕರರಿಗೆ ಅಪ್ಲೈ ಆಗುತ್ತೆ. ಕೇಂದ್ರ ಸರ್ಕಾರಿ ನೌಕರಿಗೆ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಏನು ಸೆಟ್ ಮಾಡಿರುತ್ತೋ ಅದು ಸೇಮ್ ಇರುತ್ತೆ. ಅದು ಕೇಂದ್ರದ ಇನ್ಫ್ಲೇಷನ್ ರೇಟ್ಸು ಇಡೀ ಇಂಡಿಯಾದ ಕಾಸ್ಟ್ ಆಫ್ ಲಿವಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ ಅಥವಾ ಇಡೀ ಇಂಡಿಯಾದ ಎಕನಾಮಿಕ್ ಕಂಡೀಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ರಾಜ್ಯಗಳಿಗೆ ಯಾವ ರಾಜ್ಯದಲ್ಲಿ ನೀವು ಎಂಪ್ಲಾಯಿ ಆಗಿರ್ತೀರೋ ಅಲ್ಲಿದ್ರ ಮೇಲೆ ಡಿಪೆಂಡ್ ಆಗುತ್ತೆ. State governments often have the discretion to set their own rates of allowances for their employees based on their budgetary considerations and local economic factors. ಅಂದರೆ ನಿಮ್ಮ ರಾಜ್ಯ ಸರ್ಕಾರಕ್ಕೆ ಅವರಿಗೆ ರೈಟ್ಸ್ ಇರುತ್ತೆ, ಅವರ ಬಜೆಟಲ್ಲಿ ಯಾವ್ಯಾವ ಎಷ್ಟು ಅಲೋಕೇಟ್ ಮಾಡಬೇಕು, ಈ ಡಿ ಎ ಅಂದರೆ ತುಟ್ಟಿ ಭತ್ಯೆ ಎಷ್ಟು ಜಾಸ್ತಿ ಮಾಡಬೇಕು ಅನ್ನೋ ಸಂಪೂರ್ಣ ಹಕ್ಕು ರಾಜ್ಯ ಸರ್ಕಾರದ ಮೇಲೆ ಇರುತ್ತೆ. ಅಂದರೆ ಇವಾಗ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಯಾರ್ಯಾರು ಕೇಂದ್ರ ಸರ್ಕಾರಿ ನೌಕರರು ಇರ್ತೀರೋ ಅವರಿಗೆ ಡಿ ಎ ಅಪ್ಲೈ ಆಗೋದು ಅಥವಾ 7th ಪೇ ಕಮಿಷನ್ ಜಾರಿಗೆ ಬರೋದು ಇದೆಲ್ಲ ಅದು ಕೇಂದ್ರ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಯಾರ್ಯಾರು ರಾಜ್ಯ ಸರ್ಕಾರಿ ನೌಕರರು ಇರ್ತಾರೋ ಅವರಿಗೆ ಡಿ ಎ ಎಷ್ಟು ಜಾಸ್ತಿ ಆಗಬೇಕು ಅಥವಾ ಇದು ಅನ್ನೋದು ರಾಜ್ಯ ಸರ್ಕಾರದ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ನಿಮಗೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಡಿ ಎ ನಡುವೆ ವ್ಯತ್ಯಾಸ ಇರುತ್ತೆ. ನಿಮಗೆ ಯಾರು ಕ್ವಶನ್ ಕೇಳಿದ್ದೀರೋ ಅವ್ರಿಗೆಲ್ಲರಿಗೂ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸ್ಬೋದು. ಧನ್ಯವಾದಗಳು.